ರೋಟರಿ ಸಂಸ್ಥೆಯಿಂದ ನಿರಂತರ ಸಮಾಜಮುಖಿ ಸೇವೆ ಕಾಳಿನಹುಂಡಿ ಗುರುಸ್ವಾಮಿ. ರೋಟರಿ ಸಂಸ್ಥೆಯಿಂದ ನಿರ್ಗತಿಕರಿಗೆ ಹೊದಿಕೆ ವಿತರಣೆ. ಚಾಮರಾಜನಗರದಲ್ಲಿ ನಗರದ ಬ್ರಹ್ಮರಾಂಬ ಬಡಾವಣೆಯಲ್ಲಿರುವ ಚಾಮರಾಜೇಶ್ವರ ನಗರದ ವಸತಿ ರಹಿತ ನಿರಾಶ್ರಿತರ ಆಶ್ರಮದ ನಿರಾಶ್ರಿತರಿಗೆ ರೋಟರಿ ಸಂಸ್ಥೆ ವತಿಯಿಂದ ಬೆಚ್ಚನೆಯ ಹೊದಿಕೆಯನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ರೋಟರಿ ಸಂಸ್ಥೆ ಕಾಳಿನಹುಂಡಿ ಗುರುಸ್ವಾಮಿ ಮಾತನಾಡಿ, ರೋಟರಿ ಸಂಸ್ಥೆಯು ನಿರಂತರವಾಗಿ ಸಮಾಜಮುಖಿ ಸೇವೆ ಮಾಡ್ತಾ ಇದೆ. ಮೈಕೊರೆಯುವ ಚಳಿಗಾಲ ಇರುವ ಕಾರಣ ಬೆಚ್ಚನೆಯ ಹೊದಿಕೆ ಬಹಳ ಅವಶ್ಯಕವಾಗಿದೆ. ಹೀಗಾಗಿ ನಿರ್ಗತಿಕರಿಗೆ ನಮ್ಮ ರೋಟರಿ ಸಂಸ್ಥೆ ವತಿಯಿಂದ ಹೊದಿಕೆ ವಿತರಿಸಲಾಗಿದೆ ಎಂದರು. ರೋಟರಿ ಸಂಸ್ಥೆ ಅಧ್ಯಕ್ಷ ಕಾಗಲ್ವಾಡಿ ಚಂದ್ರು ಮಾತನಾಡಿ, ನಮ್ಮ ರೋಟರಿ ಸಂಸ್ಥೆಯು ನಿರಂತರವಾಗಿ ಸಮಾಜಮುಖಿ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಾ ಇದೆ. ಕಳೆದ ಒಂದು ವಾರದಿಂದ ಮೈಕೊರೆಯುವ ಚಳಿ ಇದ್ದು ರಸ್ತೆ ಬದಿ, ದೇವಸ್ಥಾನ ಮುಂಭಾಗ, ಬಸ್ ನಿಲ್ದಾಣ ಸೇರಿದಂತೆ ಇತರ ಕಡೆಗಳಲ್ಲಿ ಮಲಗುತ್ತಿರುವ ನಿರ್ಗತಿಕರ ಆರೋಗ್ಯ ದೃಷ್ಟಿಯಿಂದ ಬೆಚ್ಚನೆಯ ಹೊದಿಕೆಯನ್ನು ವಿತರಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ರೋಟರಿ ಸಂಸ್ಥೆ ಕಾರ್ಯದರ್ಶಿ ಕೆಂಪನಪುರ ಸಿದ್ದರಾಜು, ಅಂಕಶೆಟ್ಟಿ, ಅಬ್ದುಲ್ ಅಜೀಜ್ ದೀನಾ, ಸಿದ್ದಮಲ್ಲಪ್ಪ, ಯೋಗರಾಜ್, ಕಮಲ್ ರಾಜ್, ಪ್ರಕಾಶ್, ನಾಗರಾಜ್, ಚಂದ್ರಪ್ರಭಾ ಜೈನ್, ಎಸ್ಆರ್ಎಸ್ ಶ್ರೀನಿವಾಸ್, ನೇಮಿರಾಜ್, ಸಿದ್ದಮಲ್ಲಪ್ಪ, ಮಹದೇವಸ್ವಾಮಿ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ರಂಜುನ ನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. ಇಂದು ರೋಟರಿ ಸಂಸ್ಥೆಯಿಂದ ಪ್ರತಿ ವರ್ಷವೂ ಈ ಚಳಿಗಾಲದಲ್ಲಿ ತುಂಬ ಒಂದು ಯಾರಿಗೆ ಒಂದು ಅವಶ್ಯಕತೆ ಇದೆ ಅಂದರೆ ತುಂಬ ನಿರ್ಗತಿಕರಿಗೆ ಅಂಥ ಕಡೆ ಎಲ್ಲ ನಾವುಗಳು ಈ ರೋಟರಿ ಸಂಸ್ಥೆಯಿಂದ ಪ್ರತಿ ವರ್ಷವೂ ಚಳಿಗಾಲದಲ್ಲಿ, ಅದು ಡಿಸೆಂಬರ್ 10ರಿಂದ ಜನವರಿ 15ರವರೆಗೆ ಏನು ತುಂಬ ಚಳಿ ಇರುತ್ತೋ ಆ ಟೈಮ್ಗೆ ಅನುಕೂಲ ಆಗಲಿ ಅಂತೇಳಿ ಈ ರಗ್ಗಲನ್ನು ವಿತರಣೆ ಮಾಡ್ತೇವೆ. ಅದೇ ರೀತಿ ಈ ವರ್ಷವೂ ಸಹ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಈ ದಿನ ನಾವು ಎಲ್ಲ ಕಡೆನೂ ಈ ರಗ್ಗಲನ್ನು ನಾವು ಡಿಸ್ಟ್ರಿಬ್ಯೂಷನ್ ಮಾಡಿ ಈ ಒಂದು ಚಳಿಗಾಲದಲ್ಲಿ ಪ್ರತಿಯೊಬ್ಬರು ಬೆಚ್ಚಗಿರಲಿ ಅಂತೇಳಿ ನಮ್ಮ ಒಂದು ಉದ್ದೇಶ. ಆ ಉದ್ದೇಶಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ದಯವಿಲ್ಲದ ಧರ್ಮ ದಾವ ದಯ ಅಂತಾರೆ, ಪ್ರತಿಯೊಬ್ಬರಿಗೂ ದಯ ಇರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೀವಿ. ಅಧ್ಯಕ್ಷರೇ, ಚಂದ್ರು ಆಶ್ರಮಕ್ಕೆ ಪ್ರತಿ ತಿಂಗಳು ನಮ್ಮ ಶ್ರೀನಿವಾಸ್ SRS ರವರು 25 kg ಅಕ್ಕಿಯನ್ನ ಪ್ರತಿ ತಿಂಗಳು ವಿತರಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೂ ಈ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಈಗ ರೋಟರಿ ಕ್ಲಬ್ ಅವರು ಚಾಮರಾಜನಗರದ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಚಂದ್ರ ಸರ್ಗೆ ನಾನು ಲಾಸ್ಟ್ ವೀಕಲ್ಲಿ ಫೋನ್ ಮಾಡಿ ಹೇಳಿದೆ ಈ ಥರ ಅಂತೇಳಿ. ಅದು ಕೂಡ ಅವರು ಪತ್ರಿಕೆಯಲ್ಲಿ ಬಂತು. ಎಲ್ಲರಿಗೂ ಅವರು ಯಾರು ಫುಟ್ಪಾತಲ್ಲಿ ಮಲಗಿದ್ದಾರೆ ಅವ್ರಿಗೆಲ್ಲ